ರಾಜ್ಯದ ಕರಾವಳಿ ಭಾಗದಲ್ಲಿ ಈಗ ಬಹು ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅದು ವಾಣಿಜ್ಯ ಬಂದರು ಯೋಜನೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕೇಣಿ ತಾಲೂಕಿನಲ್ಲಿ ಕೂಡ ಈ ಒಂದು ವಾಣಿಜ್ಯ ಬಂದರು ಆಗ್ತಾ ಇದೆ. ಅಂದ್ರೆ ಸಂಬಂಧಪಟ್ಟ JSW ಕಂಪನಿಯಿಂದ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಹೊನ್ನಾವರದ ಟಂಕಾದಲ್ಲೂ ಕೂಡ FPPL ಕಂಪನಿಯಿಂದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಇಲ್ಲಿ ಈ ಬಂದರು ಯೋಜನೆಗೆ ಸಂಬಂಧಪಟ್ಟಂತೆ ವಿರೋಧಗಳು, ಪ್ರತಿಭಟನೆಗಳು, ಮನವಿಗಳು ಕೂಡ ನೀಡ್ತಾ ಇರುವಂತದ್ದು. ಜನರ ಆಕ್ರೋಶ ಕೂಡ ಮುಗಿಲು ಮುಟ್ಟಿರುವಂತದ್ದು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಅರಬ್ಬಿ ಸಮುದ್ರಕ್ಕೆ ಬಂದು ಮೀನುಗಾರರನ್ನ ಒಂದು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ತುಕಾರಾಮ್ ಅಂತ. ತುಕಾರಾಮ್ ಅಂತ. ಅಂದರೆ ನಮ್ಗೆ ಇಲ್ಲಿ ವಾಣಿಜ್ಯ ಬಂದರಾದರೆ ಮೀನುಗಾರ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಅಂದರೆ ಮೀನುಗಳೆಲ್ಲ ಮೊಟ್ಟೆ ಹಿಡಿದು ನಮ್ದು ಇದೇ ಪ್ರದೇಶದಾಗಿದೆ. ಅಂದರೆ ಇಲ್ಲಿಂದ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಈ ಮಲ್ಪಿ, ಮಂಗಳೂರು, ಗೋವಾ ಆ ಕಡೆಯವರೆಲ್ಲ ಬಂದು ಇಲ್ಲಿಂದನೇ ಮೀನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಆಮೆಗಳು ಮೊಟ್ಟೆ ಇಡುವ ಜಾಗನೂ ಇದೇ ಆಗಿದೆ. ಮತ್ತು ಮೀನುಗಳೆಲ್ಲ ಮರಿ ಇಡುವ ಜಾಗ ಇದೇ ಆಗಿದೆ. ಅಂದರೆ ನಾವು ಅನಾದಿ ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದಲೂ ಇದೇ ನಮ್ಮದು ಕಸುಬು. ಮತ್ತು ನಮ್ಮ ಬೇರೆ ಕಸುಬು ಯಾವುದು ಗೊತ್ತಿಲ್ಲ. ಹೀಗೆ ಮತ್ತು ಗೋಕರ್ಣಗೆ ನಾವು ಇಲ್ಲಿ ವಾಣಿಜ್ಯ ಬಂದರಾಗ್ಬಿಟ್ರೆ ಪ್ರತಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ. ಗೋಕರ್ಣ, ಕದಡಿ, ಹೊನ್ನಾವರ ಎಲ್ಲದಕ್ಕೂ ಇದಾಗ್ತದೆ. ಈಗ ಸಾಧಾರಣ ಈಗ ನಿಮ್ಮ ಕೇಣಿ ಏರಿಯಾದಲ್ಲಿ ಮತ್ತೆ ಸುತ್ತಮುತ್ತಲ ಏರಿಯಾದಲ್ಲಿ ಎಷ್ಟು ದೋಣಿಗಳಿರ್ಬೋದು ಅಂದಾಜು ಅಂದ್ರೆ ಒಂದು 2,000 ದೋಣಿ ಮೇಲೆ ಇತ್ತು ಸರ್. ಅಂದ್ರೆ ಇದೆ ಕೈಗಾರಿಕೆ ದಂಧೆ. ಮತ್ತೆ ನಮ್ಮಲ್ಲಿ ಯಾರ್ದು ಬೋಟು ದೊಡ್ಡದಿದು ಏನು ಇಲ್ಲ. ನಾವು ಇದರಲ್ಲೇ ಜೀವನ ಮಾಡ್ತಾ ಇರೋದು. ಒಂದು ದಿವಸಕ್ಕೊಂದು 100-200 ಇದು ಮಾಡ್ಕೊಂಡು ಜೀವನ ಮಾಡ್ತಿದ್ದೇವೆ. ಇದೇ ಮಕ್ಕಳನ್ನು ಓದು ಅಭ್ಯಾಸ ಇದೇ ಮಾಡ್ತಾ ಇದ್ದೇವೆ. ಬಂದರು ಯೋಜನೆ ಆಗಿದ್ರೆ ತುಂಬಾ ಸಮಸ್ಯೆ ಆಗ್ತದೆ ಸರ್. ಮೀನು ಮೊಟ್ಟೆ ಇಡೋ ಜಾಗ ಇದು. ಮತ್ತೆ ನಮ್ಗೆ ಇಲ್ಲಿ ಕಸುಬೇನು ಮಾಡ್ಲಿಕ್ಕೆ ಆಗಲ್ಲ ಸರ್. ಅಂದ್ರೆ ಇಲ್ಲಿ ಬಂದರ ಆಗ್ಬಿಟ್ರೆ ಅದು ವಾಣಿಜ್ಯ ಬಂದರ ಅಂತ ಹೇಳ್ತೇವೆ. ಏನಂತ ಗೊತ್ತಿಲ್ಲ. ಮೊಟ್ಟೆಗಳೆಲ್ಲ ಸಾಯ್ತವೆ. ಎಣ್ಣೆ ಅದು ಕೆಮಿಕಲ್ಲು ಎಣ್ಣೆನೋ ಏನೋ ಇದಲ್ಲ. ಅದಕ್ಕೆ ಮೊಟ್ಟೆ ಮೀನು ಮರಿ ಇಡ್ಲಿಕ್ಕೆ ಬಂದದ್ದು ಮೊಟ್ಟೆಗಳೆಲ್ಲ ಸಾಯ್ತು. ಮತ್ತೆ ನಮ್ಮ ಬಂದರು ಯೋಜನೆ ಆದ್ರೆ ನಿಮಗೆ ಮೀನುಗಾರಿಕೆ ಮಾಡ್ಲಿಕ್ಕೆ ಕೊಡಬಹುದಾ? ಆತಂಕ ಇದೆಯಾ? ಇಲ್ಲ ಸರ್, ಇಲ್ಲ. ಅವರು ಕೊಡಲ್ಲ ಸರ್. ನಮ್ಗೆ ಹೇಳ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಈಗ ನಾವೆಲ್ಲ ಸೀಬರ್ಡ್, ಕಾಲೋನಿ ಅದೆಲ್ಲ ನೋಡ್ತಾ ಇದ್ದೇವೆ ಸರ್. ಇನ್ನೂ ತನಕ ಅವರಿಗೂ ಕಷ್ಟ ಆಗ್ತಿದೆ ಸರ್. ಇನ್ನು ಅವರಿಗೂ ಜೀವನ ಮಾಡ್ಲಿಕ್ಕೆ ಕಷ್ಟ ಇದೆ. ಅವರು ಕೊಡಾರು ಅಲ್ಲಿಂದ ಎಲ್ಲ ಅವರಿಗೆ ಮುದ್ದೆ ಹಾಕಿದಾರಲ್ಲ ಸರ್, ಅವರಿಗೂ ಇನ್ನೂವರೆಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅವರಿಗೆ. ನಮ್ಗೆ ಈಗ ವಾಣಿಜ್ಯ ಬಂದ್ರೆ ತುಂಬಾ ಕಷ್ಟ ಸರ್. ನಮ್ಗೆ ಇಲ್ಲಿ ಜೀವನ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ. ಬಂದರ ಯೋಜನೆ ಬೇಡ ಸರ್ ನಮಗೆ. ನಾವು ಮೊದಲಿಂದ ಹೇಗಿದ್ದೇವೆ ಸರ್ ಅದೇ ನಾವು ಜೀವನ ಮಾಡ್ಕೊಂಡು ಹೋಗ್ತೇವೆ. ಇದು ಮೀನುಗಾರರು ಹೇಳುವಂಥ ಮಾತು. ಒಟ್ಟಿನಲ್ಲಿ ವೈವಿಧ್ಯಕ್ಕೆ ಆಸರೆಯಾಗಿರುವಂಥ ಮತ್ತು ಮೀನು ಸಂತಾನೋತ್ಪತ್ತಿಗೆ ಅತ್ಯುತ್ತಮವಾಗಿರುವಂಥ ಈ ಜಾಗವನ್ನು ವಾಣಿಜ್ಯ ಬಂದರು ಯೋಜನೆಗೆ ಬಿಟ್ಟುಕೊಟ್ರೆ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ನಾಶವಾಗ್ತದೆ. ಯಾಕಂತಂದರೆ ಎಲ್ಲ ಕಡಲ ತೀರಗಳು ಈಗಾಗಲೇ ಯೋಜನೆಗಳ ಪಾಲಾಗಿದೆ. ಆದರೆ ಇಲ್ಲಿ ಮತ್ತೆ ಕಡಲ ತೀರದಲ್ಲಿ ಒಂದು ವೇಳೆ ವಾಣಿಜ್ಯ ಬಂದರು ಆದರೆ ಇಲ್ಲಿ ಮೀನು ಸಂತತಿ ಸಂಪೂರ್ಣ ನಾಶ ಆಗ್ತದೆ. ಮತ್ತು ಅದರಲ್ಲೂ ಬಹಳ ವಿಶೇಷವಾಗಿ ಅಲಿವ್ ರಿಡ್ಲಿ ಜಾತಿಯ ಆಮೆಗಳು ಕೂಡ ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡ್ತದೆ ಈ ಕಡಲ ತೀರದಲ್ಲಿ. ಅದಕ್ಕೂ ಕೂಡ ಧಕ್ಕೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಈ ಯೋಜನೆಯನ್ನು ಇಲ್ಲಿ ಮಾಡದೆ ಅಂದರೆ ಜನರ ಒಂದು ಬದುಕಿಗೆ ಅನುಕೂಲ ಮಾಡಿಕೊಡ್ಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿ ಭಾಗದಲ್ಲಿ ಈಗ ಬಹು ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅದು ವಾಣಿಜ್ಯ ಬಂದರು ಯೋಜನೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕೇಣಿ ತಾಲೂಕಿನಲ್ಲಿ ಕೂಡ ಈ ಒಂದು ವಾಣಿಜ್ಯ ಬಂದರು ಆಗ್ತಾ ಇದೆ. ಅಂದ್ರೆ ಸಂಬಂಧಪಟ್ಟ JSW ಕಂಪನಿಯಿಂದ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಹೊನ್ನಾವರದ ಟಂಕಾದಲ್ಲೂ ಕೂಡ FPPL ಕಂಪನಿಯಿಂದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಇಲ್ಲಿ ಈ ಬಂದರು ಯೋಜನೆಗೆ ಸಂಬಂಧಪಟ್ಟಂತೆ ವಿರೋಧಗಳು, ಪ್ರತಿಭಟನೆಗಳು, ಮನವಿಗಳು ಕೂಡ ನೀಡ್ತಾ ಇರುವಂತದ್ದು. ಜನರ ಆಕ್ರೋಶ ಕೂಡ ಮುಗಿಲು ಮುಟ್ಟಿರುವಂತದ್ದು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಅರಬ್ಬಿ ಸಮುದ್ರಕ್ಕೆ ಬಂದು ಮೀನುಗಾರರನ್ನ ಒಂದು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ತುಕಾರಾಮ್ ಅಂತ. ತುಕಾರಾಮ್ ಅಂತ. ಅಂದರೆ ನಮ್ಗೆ ಇಲ್ಲಿ ವಾಣಿಜ್ಯ ಬಂದರಾದರೆ ಮೀನುಗಾರ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಅಂದರೆ ಮೀನುಗಳೆಲ್ಲ ಮೊಟ್ಟೆ ಹಿಡಿದು ನಮ್ದು ಇದೇ ಪ್ರದೇಶದಾಗಿದೆ. ಅಂದರೆ ಇಲ್ಲಿಂದ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಈ ಮಲ್ಪಿ, ಮಂಗಳೂರು, ಗೋವಾ ಆ ಕಡೆಯವರೆಲ್ಲ ಬಂದು ಇಲ್ಲಿಂದನೇ ಮೀನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಆಮೆಗಳು ಮೊಟ್ಟೆ ಇಡುವ ಜಾಗನೂ ಇದೇ ಆಗಿದೆ. ಮತ್ತು ಮೀನುಗಳೆಲ್ಲ ಮರಿ ಇಡುವ ಜಾಗ ಇದೇ ಆಗಿದೆ. ಅಂದರೆ ನಾವು ಅನಾದಿ ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದಲೂ ಇದೇ ನಮ್ಮದು ಕಸುಬು. ಮತ್ತು ನಮ್ಮ ಬೇರೆ ಕಸುಬು ಯಾವುದು ಗೊತ್ತಿಲ್ಲ. ಹೀಗೆ ಮತ್ತೆ ಗೋಕರ್ಣಗೆ ನಾವು ಇಲ್ಲಿ ವಾಣಿಜ್ಯ ಬಂದರಾಗ್ಬಿಟ್ರೆ ಪ್ರತಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ. ಗೋಕರ್ಣ, ಕದಡಿ, ಹೊನ್ನಾವರ ಎಲ್ಲದಕ್ಕೂ ಇದಾಗ್ತದೆ. ಈಗ ಸಾಧಾರಣ ಈಗ ನಿಮ್ಮ ಕೇಣಿ ಏರಿಯಾದಲ್ಲಿ ಮತ್ತೆ ಸುತ್ತಮುತ್ತಲ ಏರಿಯಾದಲ್ಲಿ ಎಷ್ಟು ದೋಣಿಗಳಿರ್ಬೋದು ಅಂದಾಜು ಅಂದ್ರೆ ಒಂದು 2,000 ದೋಣಿ ಮೇಲೆ ಇತ್ತು ಸರ್. ಅಂದ್ರೆ ಇದೆ ಕೈಗಾರಿಕೆ ದಂಧೆ. ಮತ್ತೆ ನಮ್ಮಲ್ಲಿ ಯಾರ್ದು ಬೋಟು ದೊಡ್ಡದಿದು ಏನು ಇಲ್ಲ. ನಾವು ಇದರಲ್ಲೇ ಜೀವನ ಮಾಡ್ತಾ ಇರೋದು. ಒಂದು ದಿವಸಕ್ಕೊಂದು 100-200 ಇದು ಮಾಡ್ಕೊಂಡು ಜೀವನ ಮಾಡ್ತಿದ್ದೇವೆ. ಇದೇ ಮಕ್ಕಳನ್ನು ಓದು ಅಭ್ಯಾಸ ಇದೇ ಮಾಡ್ತಾ ಇದ್ದೇವೆ. ನೆಮ್ಮದಿ ಜೀವನ
ಬಂದರು ಯೋಜನೆ ಆಗಿದ್ರೆ ತುಂಬಾ ಸಮಸ್ಯೆ ಆಗ್ತದೆ ಸರ್. ಮೀನು ಮೊಟ್ಟೆ ಇಡೋ ಜಾಗ ಇದು. ಮತ್ತೆ ನಮ್ಗೆ ಇಲ್ಲಿ ಕಸಬೇನು ಮಾಡ್ಲಿಕ್ಕೆ ಆಗಲ್ಲ ಸರ್. ಅಂದ್ರೆ ಇಲ್ಲಿ ಬಂದರ ಆಗ್ಬಿಟ್ರೆ ಅದು ವಾಣಿಜ್ಯ ಬಂದರ ಅಂತ ಹೇಳ್ತೇವೆ, ಏನಂತ ಗೊತ್ತಿಲ್ಲ. ಮೊಟ್ಟೆಗಳೆಲ್ಲ ಸಾಯ್ತವೆ, ಎಣ್ಣೆ ಅದು ಕೆಮಿಕಲ್ಲು ಎಣ್ಣೆನೋ ಏನೋ ಇದಲ್ಲ. ಅದಕ್ಕೆ ಮೊಟ್ಟೆ ಮೀನು ಮರಿ ಇಡ್ಲಿಕ್ಕೆ ಬಂದದ್ದು ಮೊಟ್ಟೆಗಳೆಲ್ಲ ಸಾಯ್ತು. ಮತ್ತೆ ನಮ್ಮ ಬಂದರು ಯೋಜನೆ ಆದ್ರೆ ನಿಮಗೆ ಮೀನುಗಾರಿಕೆ ಮಾಡ್ಲಿಕ್ಕೆ ಕೊಡಬಹುದಾ? ಆತಂಕ ಇದೆಯಾ? ಇಲ್ಲ ಸರ್, ಇಲ್ಲ. ಅವರು ಕೊಡಲ್ಲ ಸರ್. ನಮ್ಗೆ ಹೇಳ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಈಗ ನಾವೆಲ್ಲ ಸೇಬರ್ಡು ಕಾಲೋನಿ ಅದೆಲ್ಲ ನೋಡ್ತಾ ಇದ್ದೇವೆ ಸರ್. ಇನ್ನು ತನಕ ಅವರಿಗೂ ಕಷ್ಟ ಆಗ್ತಿದೆ ಸರ್. ಇನ್ನು ಅವರಿಗೂ ಜೀವನ ಮಾಡ್ಲಿಕ್ಕೆ ಕಷ್ಟ ಇದೆ. ಅವರು ಕೊಡಾರು ಅಲ್ಲಿಂದ ಎಲ್ಲ ಅವರಿಗೆ ಮುದ್ದೆ ಹಾಕಿದಾರಲ್ಲ ಸರ್, ಅವರಿಗೂ ಇನ್ನೂವರೆಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅವರಿಗೆ. ನಮ್ಗೆ ಈಗ ವಾಣಿಜ್ಯ ಬಂದ್ರೆ ತುಂಬಾ ಕಷ್ಟ ಸರ್. ನಮ್ಗೆ ಇಲ್ಲಿ ಜೀವನ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ. ಬಂದರ ಯೋಜನೆ ಬೇಡ ಸರ್ ನಮ್ಗೆ. ನಾವು ಮೊದಲಿಂದ ಹೇಗಿದ್ದೇವೆ ಸರ್, ಅದೇ ನಾವು ಜೀವನ ಮಾಡ್ಕೊಂಡು ಹೋಗ್ತೇವೆ. ಇದು ಮೀನುಗಾರರು ಹೇಳುವಂಥ ಮಾತು. ಒಟ್ಟಿನಲ್ಲಿ ವೈವಿಧ್ಯಕ್ಕೆ ಆಸರೆ ಆಗಿರುವಂಥ ಮತ್ತು ಮೀನು ಸಂತಾನೋತ್ಪತ್ತಿಗೆ ಅತ್ಯುತ್ತಮವಾಗಿರುವಂಥ ಈ ಜಾಗವನ್ನ ವಾಣಿಜ್ಯ ಬಂದರು ಯೋಜನೆಗೆ ಬಿಟ್ಕೊಟ್ರೆ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ನಾಶವಾಗ್ತದೆ. ಯಾಕಂತಂದ್ರೆ ಎಲ್ಲ ಕಡಲ ತೀರಗಳು ಈಗಾಗಲೇ ಯೋಜನೆಗಳ ಪಾಲಾಗಿದೆ. ಆದರೆ ಇಲ್ಲಿ ಮತ್ತೆ ಕಡಲ ತೀರದಲ್ಲಿ ಒಂದು ವೇಳೆ ವಾಣಿಜ್ಯ ಬಂದರು ಆದರೆ ಇಲ್ಲಿ ಮೀನು ಸಂತತಿ ಸಂಪೂರ್ಣ ನಾಶ ಆಗ್ತದೆ. ಮತ್ತು ಅದರಲ್ಲೂ ಬಹಳ ವಿಶೇಷವಾಗಿ ಅಲಿವ್ ರಿಡ್ಲಿ ಜಾತಿಯ ಆಮೆಗಳು ಕೂಡ ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡ್ತದೆ ಈ ಕಡಲ ತೀರದಲ್ಲಿ. ಅದಕ್ಕೂ ಕೂಡ ಧಕ್ಕೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಈ ಯೋಜನೆಯನ್ನು ಇಲ್ಲಿ ಮಾಡದೆ ಅಂದರೆ ಜನರ ಒಂದು ಬದುಕಿಗೆ ಅನುಕೂಲ ಮಾಡಿಕೊಡ್ಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಕರಾವಳಿ ಭಾಗದಲ್ಲಿ ಈಗ ಬಹು ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ಅದು ವಾಣಿಜ್ಯ ಬಂದರು ಯೋಜನೆ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕೇಣಿ ತಾಲೂಕಿನಲ್ಲಿ ಕೂಡ ಈ ಒಂದು ವಾಣಿಜ್ಯ ಬಂದರು ಆಗ್ತಾ ಇದೆ. ಅಂದ್ರೆ ಸಂಬಂಧಪಟ್ಟ JSW ಕಂಪನಿಯಿಂದ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಹೊನ್ನಾವರದ ಟಂಕಾದಲ್ಲೂ ಕೂಡ FPPL ಕಂಪನಿಯಿಂದ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಕಳೆದ ಹಲವು ದಿನಗಳಿಂದ ಇಲ್ಲಿ ಈ ಬಂದರು ಯೋಜನೆಗೆ ಸಂಬಂಧಪಟ್ಟಂತೆ ವಿರೋಧಗಳು, ಪ್ರತಿಭಟನೆಗಳು, ಮನವಿಗಳು ಕೂಡ ನೀಡ್ತಾ ಇರುವಂಥದ್ದು. ಜನರ ಆಕ್ರೋಶ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿ ಅರಬ್ಬಿ ಸಮುದ್ರಕ್ಕೆ ಬಂದು ಮೀನುಗಾರರನ್ನ ಒಂದು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ತುಕಾರಾಮ್ ಅಂತ. ತುಕಾರಾಮ್ ಅಂತ. ಅಂದ್ರೆ ನಮ್ಗೆ ಇಲ್ಲಿ ವಾಣಿಜ್ಯ ಬಂದರಾದ್ರೆ ಮೀನುಗಾರ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಅಂದ್ರೆ ಮೀನುಗಳೆಲ್ಲ ಮೊಟ್ಟೆ ಹಿಡಿದು ನಮ್ದು ಇದೇ ಪ್ರದೇಶದಾಗಿದೆ. ಅಂದ್ರೆ ಇಲ್ಲಿಂದ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಈ ಮಲ್ಪಿ, ಮಂಗಳೂರು, ಗೋವಾ ಆ ಕಡೆಯವರೆಲ್ಲ ಬಂದು ಇಲ್ಲಿಂದನೇ ಮೀನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಆಮೆಗಳು ಮೊಟ್ಟೆ ಇಡುವ ಜಾಗನೂ ಇದೇ ಆಗಿದೆ. ಮತ್ತೆ ಮೀನುಗಳೆಲ್ಲ ಮರಿ ಇಡುವ ಜಾಗ ಇದೇ ಆಗಿದೆ. ಅಂದ್ರೆ ನಾವು ಅನಾದಿ ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದಲೂ ಇದೇ ನಮ್ದು ಕಸುಬು. ಮತ್ತೆ ನಮ್ಮ ಬೇರೆ ಕಸುಬು ಯಾವುದು ಗೊತ್ತಿಲ್ಲ. ಹೀಗೆ ಮತ್ತೆ ಗೋಕರ್ಣಗೆ ನಾವು ಇಲ್ಲಿ ವಾಣಿಜ್ಯ ಬಂದರಾಗ್ಬಿಟ್ರೆ ಪ್ರತಿ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ. ಗೋಕರ್ಣ, ತದಡಿ, ಹೊನ್ನಾವರ ಎಲ್ಲದಕ್ಕೂ ಇದಾಗ್ತದೆ. ಈಗ ಸಾಧಾರಣ ಈಗ ನಿಮ್ಮ ಕೇಣಿ ಏರಿಯಾದಲ್ಲಿ ಮತ್ತೆ ಸುತ್ತಮುತ್ತಲ ಏರಿಯಾದಲ್ಲಿ ಎಷ್ಟು ದೋಣಿಗಳು ಇರಬಹುದು? ಅಂದಾಜು ಅಂದ್ರೆ ಒಂದು 2,000 ದೋಣಿ ಮೇಲೆ ಇತ್ತು ಸರ್. ಅಂದ್ರೆ ಇದೆ ಕೈಗಾರಿಕೆ ದಂಧೆ. ಮತ್ತೆ ನಮ್ಮಲ್ಲಿ ಯಾರ್ದು ಬೋಟು ದೊಡ್ಡದಿದು ಏನು ಇಲ್ಲ. ನಾವು ಇದರಲ್ಲೇ ಜೀವನ ಮಾಡ್ತಾ ಇರೋದು. ಒಂದು ದಿವಸಕ್ಕೊಂದು 100-200 ಇದು ಮಾಡ್ಕೊಂಡು ಜೀವನ ಮಾಡ್ತಿದ್ದೇವೆ. ಇದೇ ಮಕ್ಕಳನ್ನು ಓದು ಅಭ್ಯಾಸ ಇದೇ ಮಾಡ್ತಾ ಇದ್ದೇವೆ. ಬಂದರು ಯೋಜನೆ ಆಗಿದ್ರೆ ತುಂಬಾ ಸಮಸ್ಯೆ ಆಗ್ತದೆ ಸರ್. ಮೀನು ಮೊಟ್ಟೆ ಇಡೋ ಜಾಗ ಇದು. ಮತ್ತೆ ನಮ್ಗೆ ಇಲ್ಲಿ ಕಸಬೇನು ಮಾಡ್ಲಿಕ್ಕೆ ಆಗಲ್ಲ ಸರ್. ಅಂದ್ರೆ ಇಲ್ಲಿ ಬಂದರ ಆಗ್ಬಿಟ್ರೆ ಅದು ವಾಣಿಜ್ಯ ಬಂದರ ಅಂತ ಹೇಳ್ತೇವೆ, ಏನಂತ ಗೊತ್ತಿಲ್ಲ. ಮೊಟ್ಟೆಗಳೆಲ್ಲ ಸಾಯ್ತವೆ, ಎಣ್ಣೆ ಅದು ಕೆಮಿಕಲ್ಲು ಎಣ್ಣೆನೋ ಏನೋ ಇದಲ್ಲ. ಅದಕ್ಕೆ ಮೊಟ್ಟೆ ಮೀನು ಮರಿ ಇಡ್ಲಿಕ್ಕೆ ಬಂದದ್ದು ಮೊಟ್ಟೆಗಳೆಲ್ಲ ಸಾಯ್ತು. ಮತ್ತೆ ನಮ್ಮ ಬಂದರು ಯೋಜನೆ ಆದ್ರೆ ನಿಮಗೆ ಮೀನುಗಾರಿಕೆ ಮಾಡ್ಲಿಕ್ಕೆ ಕೊಡಬಹುದಾ? ಆತಂಕ ಇದೆಯಾ? ಇಲ್ಲ ಸರ್, ಇಲ್ಲ. ಅವರು ಕೊಡಲ್ಲ ಸರ್. ನಮ್ಗೆ ಹೇಳ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗುದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಈಗ ನಾವೆಲ್ಲ ಸೇಬರ್ಡು ಕಾಲೋನಿ ಅದೆಲ್ಲ ನೋಡ್ತಾ ಇದ್ದೇವೆ ಸರ್. ಇನ್ನು ತನಕ ಅವರಿಗೂ ಕಷ್ಟ ಆಗ್ತಿದೆ ಸರ್. ಇನ್ನು ಅವರಿಗೂ ಜೀವನ ಮಾಡ್ಲಿಕ್ಕೆ ಕಷ್ಟ ಇದೆ. ಅವರು ಕೊಡಾರು ಅಲ್ಲಿಂದ ಎಲ್ಲ ಅವರಿಗೆ ಮುದ್ದೆ ಹಾಕಿದಾರಲ್ಲ ಸರ್, ಅವರಿಗೂ ಇನ್ನೂವರೆಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅವರಿಗೆ. ನಮ್ಗೆ ಈಗ ವಾಣಿಜ್ಯ ಬಂದ್ರೆ ತುಂಬಾ ಕಷ್ಟ ಸರ್. ನಮ್ಗೆ ಇಲ್ಲಿ ಜೀವನ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ. ಬಂದರ ಯೋಜನೆ ಬೇಡ ಸರ್ ನಮ್ಗೆ. ನಾವು ಮೊದಲಿಂದ ಹೇಗಿದ್ದೇವೆ ಸರ್, ಅದೇ ನಾವು ಜೀವನ ಮಾಡ್ಕೊಂಡು ಹೋಗ್ತೇವೆ. ಇದು ಮೀನುಗಾರರು ಹೇಳುವಂಥ ಮಾತು. ಒಟ್ಟಿನಲ್ಲಿ ವೈವಿಧ್ಯಕ್ಕೆ ಆಸರೆ ಆಗಿರುವಂಥ ಮತ್ತು ಮೀನು ಸಂತಾನೋತ್ಪತ್ತಿಗೆ ಅತ್ಯುತ್ತಮವಾಗಿರುವಂಥ ಈ ಜಾಗವನ್ನು ವಾಣಿಜ್ಯ ಬಂದರು ಯೋಜನೆಗೆ ಬಿಟ್ಕೊಟ್ರೆ ಇಲ್ಲಿ ಮೀನುಗಾರಿಕೆ ಸಂಪೂರ್ಣ ನಾಶವಾಗ್ತದೆ. ಯಾಕಂತಂದರೆ ಎಲ್ಲ ಕಡಲ ತೀರಗಳು ಈಗಾಗಲೇ ಯೋಜನೆಗಳ ಪಾಲಾಗಿದೆ. ಆದರೆ ಇಲ್ಲಿ ಮತ್ತೆ ಕಡಲ ತೀರದಲ್ಲಿ ಒಂದು ವೇಳೆ ವಾಣಿಜ್ಯ ಬಂದರು ಆದರೆ ಇಲ್ಲಿ ಮೀನು ಸಂತತಿ ಸಂಪೂರ್ಣ ನಾಶ ಆಗ್ತದೆ. ಮತ್ತು ಅದರಲ್ಲೂ ಬಹಳ ವಿಶೇಷವಾಗಿ ಅಲಿವ್ ರಿಡ್ಲಿ ಜಾತಿಯ ಆಮೆಗಳು ಕೂಡ ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡ್ತದೆ ಈ ಕಡಲ ತೀರದಲ್ಲಿ. ಅದಕ್ಕೂ ಕೂಡ ಧಕ್ಕೆ ಆಗ್ತದೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಈ ಯೋಜನೆಯನ್ನು ಇಲ್ಲಿ ಮಾಡದೆ ಅಂದರೆ ಜನರ ಒಂದು
ಬದುಕಿಗೆ ಅನುಕೂಲ ಮಾಡಿಕೊಡ್ಬೇಕೆಂಬ ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.